ನಮಸ್ಕಾರ ಸ್ನೇಹಿತರೆ, ವಿ ಕಾಮರ್ಸ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯತೆಯ ಸ್ವಾಗತ. ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ another topic of cost accounting, that is accounting for labor cost. It is an fourth unit of cost accounting which is a subject for BCom 5th semester. ಇವತ್ತು ನಾವು BCom 5ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದೊಳಗಡೆ ಇರುವಂತಹ 4ನೇ ಯೂನಿಟ್ ಆಗಿರುವಂತಹ ಅಕೌಂಟಿಂಗ್ ಫಾರ್ ಲೇಬರ್ ಕಾಸ್ಟ್ ಬಗ್ಗೆ ತಿಳಿದುಕೊಳ್ಳುವಂತಹ ಸಮಯ. ಇದನ್ನ ತಿಳ್ಕೊಳ್ಳೋಕಿನ ಮುಂಚೆ, ಈ ಒಂದು ಟಾಪಿಕ್ಗೆ ಹೋಗೋಕಿನ ಮುಂಚೆ, ಕಲಿಕೆ ನಿತ್ಯ ನಿರಂತರ ಬದುಕು ಇದ್ದ ಹಾಗೆ. ಆ ಕಲಿಕೆಯೊಳಗಡೆ ಕೇವಲ ಶಿಕ್ಷಣ ಇದ್ರೆ ಮಾತ್ರ ಸಾಲದು. ನಮ್ಮಲ್ಲಿ ಸ್ವಯಂಮತೆ, ಸಂಯತೆ, ನಂಬಿಕೆ, ಯಶಸ್ಸಿನ ಗುಟ್ಟು, ಅದರ ಜೊತೆಗೆ ನೈತಿಕತೆ, ಪರಸ್ಪರ ಗೌರವ ಇದ್ದಾಗ ಮಾತ್ರ ನಮ್ಮ ಕಲಿಕೆ ಯಶಸ್ವಿ ಆಗ್ತದ ಅನ್ನುವಂತಹ ವಿಷಯವನ್ನ ನಿಮ್ ಮುಂದೆ ಹಂಚಿಕೊಳ್ಳೋದ್ರ ಜೊತೆಗೆ, ಇವತ್ತು ನಾವು ಕಾಸ್ಟ್ ಅಕೌಂಟಿಂಗ್ ನ ಇನ್ನೊಂದು ಟಾಪಿಕ್ ಲೇಬರ್ ಕಾಸ್ಟ್ ಬಗ್ಗೆ ತಿಳ್ಕೊಳ್ಳೋಕಿನ ಮುಂಚೆ ಫಸ್ಟಿಗೆ ನಾವು ಕಾಸ್ಟ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಕಾಸ್ಟ್ ಅಂತಂದ್ರೆ ಇಲ್ಲಿ ಕಾಸ್ಟ್ ಈಸ್ ಅನ್ ಎಕ್ಸ್ಪೆನ್ಸಸ್ ವಿಚ್ ಈಸ್ ಇನ್ಕರ್ ಫಾರ್ ಪ್ರೊಡ್ಯೂಸಿಂಗ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಅಂದ್ರೆ ಯಾವುದೇ ಒಂದು ವಸ್ತುವನ್ನ ಉತ್ಪಾದನೆ ಮಾಡಬೇಕಾದ್ರೆ ಆ ಉತ್ಪಾದನೆಯನ್ನ ಮಾಡುವಾಗ ಏನೆಲ್ಲ ಖರ್ಚು ವೆಚ್ಚಗಳನ್ನ ಮಾಡ್ತೀವಲ್ಲ, ಒಟ್ಟಾರೆಯಾಗಿ ಒಂದು ವಸ್ತುವನ್ನ ಅಂದ್ರೆ ಕಚ್ಚಾ ವಸ್ತುಗಳನ್ನ, ರಾ ಮಟೀರಿಯಲ್ ಅನ್ನ ಫಿನಿಶ್ಡ್ ಗೂಡ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಏನೆಲ್ಲ ಪ್ರೊಸೀಜರ್ ಇನ್ವಾಲ್ವ್ ಮಾಡ್ಕೊಂತೀವಿ, ಅದರ ಜೊತೆಗೆ ಆ ಫಿನಿಶ್ಡ್ ಗೂಡ್ಸ್ ಅನ್ನ ಕಸ್ಟಮರ್ಗೆ ತಲುಪಿಸುವವರೆಗೂ ಏನೆಲ್ಲ ಪ್ರೊಸೀಜರ್ ಬರ್ತದ, ಅದಕ್ಕೆ ಏನೆಲ್ಲ ಎಕ್ಸ್ಪೆಂಡಿಚರ್ಸ್ ಅನ್ನ ಇನ್ಕರ್ ಮಾಡ್ತೀವಿ, ಅದನ್ನ ನಾವು ಕಾಸ್ಟ್ ಅಂತ ಕರಿತೀವಿ. ದ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಫಾರ್ ಪ್ರೊಡ್ಯೂಸಿಂಗ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಈಸ್ ಕಾಲ್ಡ್ ಆಸ್ ಕಾಸ್ಟ್. ಇಲ್ಲಿ ಲೇಬರ್ ಅನ್ನೋದು ಒಂದದ. ವಾಟ್ ಯು ಮೀನ್ ಬೈ ಲೇಬರ್ ಅಂತ ಬಂದಾಗ, ಎನಿ ಹ್ಯೂಮನ್ ಆಕ್ಟಿವಿಟಿ ಡನ್ ಫಾರ್ ದಿ ಕಾಂಪೆನ್ಸೇಷನ್, ದಟ್ ಈಸ್ ಮಾನಿಟರಿ ಕಾಂಪೆನ್ಸೇಷನ್. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಆದಾಯಕ್ಕಾಗಿ ಯಾವುದೇ ಒಂದು ಕೆಲಸವನ್ನ ಮಾಡಿದ್ರೆ ಅದನ್ನ ನಾವು ಲೇಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕೂಲಿಯನ್ನು ಕೆಲಸ ಮಾಡುವಂತಹ ವ್ಯಕ್ತಿಗೂ ಕೂಡ ನಾವು ಲೇಬರ್ ಅಂತ ಕರಿತೀವಿ. ಒಬ್ಬ ಸೂಪರ್ವೈಸರ್ ಆಗಿ ವರ್ಕ್ ಮಾಡುವಂತಹ ವ್ಯಕ್ತಿಗೂ ಕೂಡ ನಾವು ಲೇಬರ್ ಅಂತ ಕರಿತೀವಿ. ಈ ಒಂದು ಅದನ್ನ ನಾವು ಗವರ್ನಮೆಂಟ್ ಆಗಿರ್ಬೋದು, ನಾನ್ ಗವರ್ನಮೆಂಟ್ ಆಗಿರ್ಬೋದು, ಅಂದ್ರೆ ಸರ್ಕಾರಿ ಆಗಿರ್ಬೋದು, ಸರ್ಕಾರೇತರ ಕೆಲಸಗಳನ್ನು ಕೂಡ ಅಲ್ಲಿ ಮಾಡುವಂತಹ ವ್ಯವಸ್ಥೆಯನ್ನ ನಾವು ನೋಡ್ತೀವಿ. ಹಾಗಿದ್ರೆ ಇಲ್ಲಿ ಮೇನ್ ಲೇಬರ್ ಕಾಸ್ಟ್ ಅಂದ್ರೆ ಏನು? ನಾವು ಎರಡು ಅಂಶಗಳನ್ನ ತಿಳ್ಕೊಂಡಿ. ಏನು ಕಾಸ್ಟ್ ಅಂದ್ರೆ ಏನು, ಲೇಬರ್ ಅಂದ್ರೆ ಏನು, ಎರಡನ್ನ ಮರ್ಜ್ ಮಾಡಿದಾಗ ನಮ್ಗೆ ಲೇಬರ್ ಕಾಸ್ಟ್ ಅನ್ನೋದು ಸಿಗ್ತದೆ. ಹಾಗಾದ್ರೆ ಆ ಲೇಬರ್ ಕಾಸ್ಟಿಂಗ್ ನ ಮೀನಿಂಗ್ ಏನು? wages paid to laborers who are engaged in production of goods or services. ಅಂದ್ರೆ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡುವಂತಹ ಒಂದು ಕಾರ್ಯಚಟುವಟಿಕೆಯೊಳಗಡೆ ಯಾವ ವ್ಯಕ್ತಿ ಇನ್ವಾಲ್ವ್ ಆಗ್ತಾನ, ಆ ವ್ಯಕ್ತಿ ಒಂದು ಆದಾಯವನ್ನ ಗಳಿಸ್ತಾ ಇದ್ರೆ ಆ ವ್ಯಕ್ತಿಯ ಒಂದು ವ್ಯವಸ್ಥೆಯನ್ನ ನಾವು ಲೇಬರ್ ಕಾಸ್ಟ್ ಅಂತ ಕರಿತೀವಿ. ಅಂದ್ರೆ ದ ಎಕ್ಸ್ಪೆನ್ಸಸ್ ವಿಚ್ ಆರ್ ಪ್ರೊವೈಡ್ ಆರ್ ಎಲ್ಸ್ ಪೇಡ್ ಟು ದಿ ಎಂಪ್ಲಾಯಿ ಆರ್ ಎಲ್ಸ್ ಎಂಪ್ಲಾಯರ್ ವೆನ್ ಹಿ ಈಸ್ ಇನ್ವಾಲ್ವಿಂಗ್ ಇನ್ ಪ್ರೊಡಕ್ಷನ್ ಪ್ರಾಸೆಸ್. ಅಂದ್ರೆ ಉತ್ಪಾದನಾ ಕಾರ್ಯ ಹಂತದೊಳಗಡೆ ಇನ್ವಾಲ್ವ್ ಆಗುವಂತಹ ವ್ಯಕ್ತಿಗೆ ಬರುವಂತಹ ಆದಾಯವನ್ನ ನಾವೇನಂತ ಕರಿತೀವಿ? ಇಲ್ಲಿ ಲೇಬರ್ ಕಾಸ್ಟ್ ಅಂತ ಕರಿತೀವಿ. ಹಾಗಿದ್ರೆ ಈ ಒಂದು ಲೇಬರ್ ಕಾಸ್ಟ್ ಅನ್ನ ನಾವು ಎರಡು ಕ್ಯಾಟಗರಿ ಒಳಗಡೆ ನೋಡ್ತೀವಿ. ಒಂದು ಡೈರೆಕ್ಟ್ ಲೇಬರ್ ಕಾಸ್ಟ್, ಅನದರ್ ಒನ್ ಈಸ್ ಇಂಡೈರೆಕ್ಟ್ ಲೇಬರ್ ಕಾಸ್ಟ್. ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತಂದ್ರೆ ನೇರ ಕಾರ್ಮಿಕ ವೆಚ್ಚ ಅಂತ ಕರಿತೀವಿ. ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ಅಂದ್ರೆ ಪರೋಕ್ಷ ಕಾರ್ಮಿಕ ವೆಚ್ಚ ಅಂತ ಕರಿತೀವಿ. ಹಾಗಿದ್ರೆ ಏನಪ್ಪಾ ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂದ್ರೆ ಏನು, ನೇರ ಕಾರ್ಮಿಕ ವೆಚ್ಚ ಅಂದ್ರೆ ಏನು ಅನ್ನೋದನ್ನ ನೋಡಿದಾದ್ರೆ, ಯಾವ ವ್ಯಕ್ತಿ ನೇರವಾಗಿ ಉತ್ಪಾದನಾ ಹಂತದೊಳಗಡೆ ಇನ್ವಾಲ್ವ್ ಆಗಿರ್ತಾನಲ್ಲ ಅವನಿಗೆ ನಾವು ಡೈರೆಕ್ಟ್ ಲೇಬರ್ ಅಂತ ಕರಿತೀವಿ. ಅಂತಹ ವ್ಯಕ್ತಿಗೆ ಕೊಡುವಂತಹ ಒಂದು ವೇಜಸ್ ಅನ್ನ ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಕರಿತೀವಿ. The person who is engaged in the directly production process, he is called as direct labor. The expenses or wages paid to that person is called as direct labor cost. For example, tailor anta kariತೀವಿ ನಾವು ಇಲ್ಲಿ. tailor, the tailor who ready the dresses, ಅಂದ್ರೆ ಒಬ್ಬ ಟೇಲರ್ ಡ್ರೆಸ್ ಗಳನ್ನ ರೆಡಿ ಮಾಡ್ತಾನ. ಆ ಡ್ರೆಸ್ ಗಳನ್ನ ರೆಡಿ ಮಾಡ್ಬೇಕಾದ್ರೆ
ತನ್ನದೇ ಆದಂತ ಒಂದು ಚಾಣಾಕ್ಷತೆಯನ್ನ ಹೊಂದಿಕೊಂಡು ಅಲ್ಲಿ ಟೇಲರ್ ತನ್ನದೇ ಆದಂತ ಬುದ್ಧಿವಂತಿಕೆಯ ಮೇಲೆ ಆ ಒಂದು ಮೆಜರ್ಮೆಂಟ್ ಮೇಲೆ ಅಳತೆಯ ಮೇಲೆ ಆ ಒಂದು ಡ್ರೆಸ್ ಅನ್ನ ಫಿಟ್ ಮಾಡುವಂತಹ ಕಾರ್ಯ ಕೆಲಸವನ್ನ ಮಾಡ್ತಾನ. ಅವನಿಗೆ ನಾವು ಡೈರೆಕ್ಟ್ ಲೇಬರ್ ಅಂತ ಕರಿತೀವಿ. ಅವನಿಗೆ ಕೊಡುವಂತಹ ವೇಜಸ್ ಅನ್ನ, ಅವನಿಗೆ ಕೊಡುವಂತಹ ಪೇಮೆಂಟ್ ಅನ್ನ ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಕರಿತೀವಿ. ಇನ್ನ ಸೆಕೆಂಡ್ ಒನ್ ಬರ್ತದೆ ಇಂಡೈರೆಕ್ಟ್ ಲೇಬರ್ ಕಾಸ್ಟ್. ಏನಪ್ಪಾ ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತಂದ್ರ ದ ಪರ್ಸನ್ ಹೂ ಡಸ್ ನಾಟ್ ಎಂಗೇಜ್ಡ್ ಇನ್ ಡೈರೆಕ್ಟ್ಲಿ, ಅಂದ್ರೆ ಉತ್ಪಾದನಾ ಪ್ರಕ್ರಿಯೆಯೊಳಗಡೆ ಯಾವ ವ್ಯಕ್ತಿ ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗ್ತಾನ ಅವನಿಗೆ ನಾವು ಇಂಡೈರೆಕ್ಟ್ ಲೇಬರ್ ಅಂತ ಕರಿತೀವಿ. ಅಂತಹ ವ್ಯಕ್ತಿಗೆ ಕೊಡುವಂತಹ ಪೇಮೆಂಟ್ ಅನ್ನ ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸೂಪರ್ವೈಸರ್ ಕೆಲಸ ಏನು, ಸಾಧ್ಯವಾದಷ್ಟು ಇನ್ನೊಬ್ಬರ ಕಡೆಯಿಂದ ಕೆಲಸವನ್ನ ತೆಗೆದುಕೊಳ್ಳುವಂತ ವ್ಯವಸ್ಥೆಯನ್ನ ಅವನ್ ಮಾಡ್ತಿರ್ತಾನ. ಹಾಗಿದ್ರೆ ಯಾವುದೇ ಒಂದು ಕಂಪನಿ ಒಳಗಡೆ ಆ ಸೂಪರ್ವೈಸರ್ ತಾನೊಬ್ನೇ ಕೆಲಸ ಮಾಡೋದಷ್ಟೇ ಅಲ್ಲ, ಇನ್ನೊಬ್ಬ ವ್ಯಕ್ತಿಯಿಂದ ಕೆಲಸವನ್ನ ತೆಗೆದುಕೊಳ್ತಿರ್ತಾನ. ಅಂದ್ರೆ ಇಂಡೈರೆಕ್ಟ್ಲಿ ಬೇರೆದವ್ರ ಕಡೆಯಿಂದ ಪ್ರೊಡಕ್ಷನ್ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಅದರಿಂದ ತಾನು ಪೇಮೆಂಟ್ ಅನ್ನ ತಗೊಂತಿರ್ತಾನ. ಅವನಿಗೆ ನಾವೇನಂತ ಕರಿತೀವಿ, ಸೂಪರ್ವೈಸರ್ ಅಂತ ಕರಿತೀವಿ. ನಾರ್ಮಲಿ ಈ ಒಂದು ಕಂಟೆಂಟ್ ಅನ್ನ ನಾವು ಬಿಸ್ನೆಸ್ ಸ್ಟಡಿ PUC ಒಳಗಡೆ ಬಿಸ್ನೆಸ್ ಸ್ಟಡಿ ಕಲಿಯುವಾಗ ಅಲ್ಲಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಕಲ್ತಿದೀವಿ. ಏನಪ್ಪಾ ಅಂತಂದ್ರೆ ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್ ಅನ್ನೋದನ್ನ ನೋಡ್ತೀವಿ. ಈ ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್ ಅನ್ನುವಂತಹ ಒಂದು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಒಳಗಡೆ ನಾವು ಕಲಿತು ಬಿಡ್ತೀವಿ ಯಾರು ಡೈರೆಕ್ಟ್ ಲೇಬರ್ ಬರ್ತಾರ, ಯಾರು ಇಂಡೈರೆಕ್ಟ್ ಲೇಬರ್ ಬರ್ತಾರ ಅಂತ ಹೇಳಿ. ಸೊ ಲೋ ಲೆವೆಲ್ ವರ್ಕರ್ಸ್ ಏನಿರ್ತಾರ ಅವ್ರು ಯಾವಾಗ್ಲೂ ಡೈರೆಕ್ಟ್ ಆಗಿ ಪ್ರೊಡಕ್ಷನ್ ಪ್ರೋಸೆಸ್ ಒಳಗಡೆ ಇನ್ವಾಲ್ವ್ ಆಗಿರೋದ್ರಿಂದ ಅವರನ್ನು ನಾವು ಡೈರೆಕ್ಟ್ ಲೇಬರ್ ಅಂತ ಕರಿತೀವಿ. ಅವರಿಗೆ ಕೊಡುವಂತಹ ಪೇಮೆಂಟ್ ಅನ್ನ ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಕರಿತೀವಿ. ಅದೇ ರೀತಿ ಮಿಡಲ್ ಲೆವೆಲ್ ಮತ್ತೆ ಟಾಪ್ ಲೆವೆಲ್ ಒಳಗಡೆ ಇರುವಂತಹ ಓನರ್ಸ್ ಆಗಿರ್ಬೋದು, ಸೂಪರ್ವೈಸರ್ಸ್ ಆಗಿರ್ಬೋದು, ಡಿಪಾರ್ಟ್ಮೆಂಟಲ್ ಹೆಡ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಗಿರ್ಬೋದು, ಅವರು ಇನ್ನೊಬ್ಬರ ಕಡೆಯಿಂದ ಕೆಲಸವನ್ನ ತೆಗೆದುಕೊಂಡು ತಮ್ಮದೇ ಆದಂತಹ ಒಂದು ವರ್ಕ್ ಅನ್ನ ಮಾಡ್ತಿರ್ತಾರ. ಅವರಿಗೆ ನಾವು ಇಂಡೈರೆಕ್ಟ್ ಲೇಬರ್ ಅಂತ ಕರಿತೀವಿ. ಅವರಿಗೆ ಕೊಡುವಂತಹ ಪೇಮೆಂಟ್ ಅನ್ನ ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಕರಿತೀವಿ. ಸೊ ಇದಾದ ನಂತರ ಆ ಒಂದು ಕಂಪನಿ ಒಳಗಡೆ ಫಾರ್ ಎಕ್ಸಾಂಪಲ್ ABC ಅನ್ನುವಂತಹ ಕಂಪನಿ ಒಳಗಡೆ ಡೈರೆಕ್ಟ್ ಲೇಬರ್ಸ್ ಇರ್ತಾರ, ಇಂಡೈರೆಕ್ಟ್ ಲೇಬರ್ಸ್ ಇರ್ತಾರ. ಹಾಗಿದ್ರೆ ನಾವು ನೋಡುವಂತಹ ಯಾವುದೇ ಒಂದು ಕಂಪನಿ ಒಳಗಡೆ ಯಾವಾಗ್ಲೂ ಒಬ್ಬ ಲೇಬರ್ ಕಾನ್ಸ್ಟೆಂಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡ್ಯೂ ಟು ಸಮ್ ರೀಸನ್ಸ್, ಯಾವುದೋ ಒಂದು ಕೆಲವೊಂದಿಷ್ಟು ರೀಸನ್ ಗಳಿಗೆ ಕಾರಣಗಳಿಂದ ಆ ವ್ಯಕ್ತಿ ಟ್ರಾನ್ಸ್ಫರ್ ಆಗುವಂತ ವ್ಯವಸ್ಥೆ ಬರ್ತದ, ಅಥವಾ ಅವನನ್ನ ಡಿಸ್ಚಾರ್ಜ್ ಮಾಡುವಂತಹ ವ್ಯವಸ್ಥೆ ಬರ್ತದ. ಅದ್ರ ಜೊತೆಗೆ ಆ ಒಂದು ವರ್ಕಿಂಗ್ ಪ್ರೊಸೀಜರ್ ಅವನಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವನೇ ತನ್ನ ಓನ್ ರೆಸಿಗ್ನೇಷನ್ ಅನ್ನ ಕೊಟ್ಟು ಆ ಒಂದು ಕಂಪನಿಯನ್ನ ಬಿಟ್ಟು ಹೋಗ್ಬೇಕಾಗ್ತದ. ಹಾಗಿದ್ರೆ ಈ ರೀತಿ ಏನಾದ್ರೂ ಚೇಂಜಸ್ ಬಂದ್ರೆ ಇದನ್ನ ನಾವು ಟರ್ನ್ ಓವರ್ ಅಂತ ಕರಿತೀವಿ. ಟರ್ನ್ ಓವರ್ ಮೀನ್ಸ್ ಅಲ್ಲಿ ಅದನ್ನು ಬದಲು ಮಾಡುವಂತ ವ್ಯವಸ್ಥೆನ ನಾವು ನೋಡ್ತೀವಿ. ಅಂದ್ರೆ ಸಪೋಸ್ ಅದು ಎಂಪ್ಲಾಯಿಯಿಂದ ವಾಲಂಟಿಯರ್ ಆಗಿ ಅವನು ಟರ್ನ್ ಓವರ್ ಆಗ್ತಾನೋ ಅಥವಾ ಕಂಪನಿಯಿಂದ ಟರ್ನ್ ಓವರ್ ಪ್ರೊಸೀಜರ್ ಆಗ್ತದೋ ಅದನ್ನೆಲ್ಲಾನು ಕೂಡ ನಾವು ಏನಂತ ಕರಿತೀವಿ, ಲೇಬರ್ ಟರ್ನ್ ಓವರ್ ಅಂತ ಕರಿತೀವಿ. ಆ ಲೇಬರ್ ಟರ್ನ್ ಓವರ್ ಅನ್ನ ನಾವು ರೇಷಿಯೋ ಮೂಲಕ ನೋಡ್ತೀವಿ. ಅದನ್ನೇ ನಾವು ಲೇಬರ್ ಟರ್ನ್ ಓವರ್ ರೇಷಿಯೋ ಅಂತ ಕರಿತೀವಿ. ಹಾಗಿದ್ರೆ ಈ ಲೇಬರ್ ಟರ್ನ್ ಓವರ್ ರೇಷಿಯೋ ಅಂತಂದ್ರೆ the changes of percentage in the labor force of an organization. ಯಾವುದೇ ಒಂದು ಕಂಪನಿ ಒಳಗಡೆ ಏನಾದ್ರೂ ಲೇಬರ್ಸ್ ಎಕ್ಸ್ಚೇಂಜ್ ಆದ್ರೆ ಅದು ಅವರಾಗ್ಲೇ ಬಿಟ್ಟು ಹೋಗ್ಬೋದು, ಅಥವಾ ನಾವೇ ಅವ್ರನ್ನ ತೆಗೆದು ಹಾಕ್ಬೋದು, ಅಥವಾ ಹೊಸಬರನ್ನ ಜಾಯಿನ್ ಮಾಡ್ಕೊಳ್ಳೋದಿರ್ಬೋದು. ಈ ರೀತಿ ಏನಾದ್ರೂ ಆದ್ರೆ ಇದನ್ನ ಲೇಬರ್ ಟರ್ನ್ ಓವರ್ ಅಂತ ಕರೀತಾರ. ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋದನ್ನ ಪರ್ಸೆಂಟೇಜ್ ಬೇಸ್ ಮೇಲೆ ಏನಾದ್ರೂ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೆ ಆದ್ರೆ ಅದನ್ನ ನಾವು ಲೇಬರ್ ಟರ್ನ್ ಓವರ್ ರೇಷಿಯೋ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ABC ಅನ್ನುವಂತ ಒಂದು ಕಂಪನಿಯನ್ನ ನೋಡಿದೀವಿ. ಈ ಕಂಪನಿ ಒಳಗಡೆ ಸರಿಸುಮಾರು 400ಕ್ಕೂ ಹೆಚ್ಚು ಜನ, ಅಂದ್ರೆ 400 ಜನ ವರ್ಕ್ ಮಾಡ್ತಿರ್ತಾರ. ಯಾವ್ದೋ ಒಂದು ರೀಸನ್ ಇಂದ, ಯಾವ್ದೋ ಸಮ್ ರೀಸನ್ ಇಂದ ಅದು ತಾವಾಗ್ಲೇ ಬಿಟ್ಟು ಹೋಗ್ಬೋದು, ಕಂಪನಿಯಿಂದ ತೆಗೆದು ಹಾಕ್ಬೋದು, ಅಥವಾ ಅವರಿಗೆ ಕಡಿಮೆ ಪೇಮೆಂಟ್ ಅನ್ನ ಕೊಡೋದ್ರಿಂದ ಅವ್ರು ಬಿಟ್ಟು ಹೋಗ್ಬೋದು. ಯಾವ್ದೋ ಒಂದು ರೀಸನ್ ಇಂದ ಒಂದು 200 ಜನ ಆ ಕಂಪನಿಯನ್ನ ಬಿಟ್ಟು ಹೋಗ್ತಾರ. ಆ 200 ಜನನ್ನ ಬಿಟ್ಟು ಹೋಗಿದಾರ ಅಂತಂದ್ರ ಆ ಪ್ಲೇಸ್ಗೆ ಮತ್ತೆ 200 ಜನರನ್ನ ನಾವು ರಿಪ್ಲೇಸ್ಮೆಂಟ್ ಮಾಡ್ಬೇಕಾಗ್ತದ. ಸೊ ಇದನ್ನೆಲ್ಲಾನು ಕೂಡ ನಾವು ಲೇಬರ್ ಟರ್ನ್ ಓವರ್ ಅಂತ ಕರಿತೀವಿ. ಹಾಗಿದ್ರೆ ಈ ಲೇಬರ್ ಟರ್ನ್ ಓವರ್ ಅನ್ನ 3 ಮೆಥಡ್ ಮೂಲಕ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಒಂದು ಯಾವುದು ಅಂತಂದ್ರೆ ಸೆಪರೇಷನ್ ಮೆಥಡ್.
ಮೆಥಡ್ ಅಂತ ಬರ್ತದ. ಸೆಕೆಂಡ್ ಮೆಥಡ್ ಈಸ್ ರಿಪ್ಲೇಸ್ಮೆಂಟ್ ಮೆಥಡ್. ಥರ್ಡ್ ಮೆಥಡ್ ಈಸ್ ಫ್ಲಕ್ಸ್ ಮೆಥಡ್. ದಟ್ ಮೀನ್ಸ್ ನಾವು ಲೇಬರ್ ಟರ್ನ್ ಓವರ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಮೂರು ಮೆಥಡ್ ಒಳಗಡೆ ನಾವು ಲೇಬರ್ ಟರ್ನ್ ಓವರ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ದೇರ್ ಆರ್ ಮೇನ್ಲಿ 3 ಟೈಪ್ಸ್ ಆಫ್ ಲೇಬರ್ ಟರ್ನ್ ಓವರ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಲೇಬರ್ ಟರ್ನ್ ಓವರ್ ರೇಷಿಯೋ. ದಟ್ ಈಸ್ ಫಸ್ಟ್ ಒನ್ ಈಸ್ ಸಪರೇಷನ್ ಮೆಥಡ್. ಸಪರೇಷನ್ ಮೆಥಡ್. ಸೊ ಇಲ್ಲಿ ನಾವು ಸಪರೇಷನ್ ಮೆಥಡ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಸಪರೇಷನ್ ಮೀನ್ಸ್ ಫಾರ್ ಎಕ್ಸಾಂಪಲ್ XYZ ಅನ್ನುವಂತ ಕಂಪನಿ ಇರ್ತದ. ಆ ಕಂಪನಿ ಒಳಗಡೆ 500 ಜನ ವರ್ಕ್ ಮಾಡ್ತಿರ್ತಾರ. ಆ ಒಂದು ಕಂಪನಿಯನ್ನ 100 ಜನ ಬಿಟ್ಟು ಹೋಗ್ತಾರ, ಅಂದ್ರೆ ಆ ಕಂಪನಿಯಿಂದ ಸಪರೇಟ್ ಆಗ್ತಾರ, ಆ ಕಂಪನಿಯನ್ನ ಬಿಟ್ಟು ಹೋಗ್ತಾರ. ದಟ್ ಮೀನ್ಸ್ ದ ಲೆಫ್ಟ್ ಔಟ್ ವರ್ಕರ್ ಈಸ್ ಕಾಲ್ಡ್ ಆಸ್ ಅ ಸಪರೇಷನ್ ಮೆಥಡ್ ಅಂತ ಕರಿತೀವಿ ನಾವು. ಅಂದ್ರೆ ಕಂಪನಿ ಒಳಗಡೆ ವರ್ಕ್ ಮಾಡುವಂತಹ ವರ್ಕರು ಯಾವುದೇ ಒಂದು ರೀಸನ್ ಇಂದ ಆ ಕಂಪನಿಯನ್ನ ಬಿಟ್ಟು ಹೋದ್ರೆ ಅದನ್ನ ನಾವು ಸಪರೇಷನ್ ಮೆಥಡ್ ಅಂತ ಕರಿತೀವಿ. ಈ ಸಪರೇಷನ್ ಮೆಥಡ್ ಒಳಗಡೆ ಲೇಬರ್ ಟರ್ನ್ ಓವರ್ ರೇಟ್ ಅನ್ನ ಕಂಡು ಹಿಡಿಬೇಕಾದ್ರೆ ಒಂದು ಫಾರ್ಮುಲಾ ಅದ. ಏನಂತಂದ್ರೆ ನಂಬರ್ ಆಫ್ ವರ್ಕರ್ಸ್ ಲೆಫ್ಟ್ ಔಟ್ ಡ್ಯೂರಿಂಗ್ ದ ಪೀರಿಯಡ್ divided by average number of workers into 100. That means ನಾವು ಎಷ್ಟು ರೇಟ್ ಒಳಗಡೆ ಯಾವ ರೇಟ್ ಒಳಗಡೆ ಚೇಂಜಸ್ ಆಗಿದೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡೋದಾದ್ರೆ ಫಸ್ಟ್ ಮೆಥಡ್ ಸೆಪರೇಷನ್ ಅಂತ ಬರ್ತದ. ಈ ಸೆಪರೇಷನ್ ಒಳಗಡೆ ಇಟ್ ಈಸ್ ಟೇಕನ್ ಇನ್ ಟು ಕನ್ಸಿಡರ್ ಫಾರ್ ಲೆಫ್ಟಿಂಗ್ ಔಟ್ ದ ಎಂಪ್ಲಾಯರ್, ಲೆಫ್ಟಿಂಗ್ ಔಟ್ ದ ವರ್ಕರ್ಸ್ ಫ್ರಮ್ ದ ಕಂಪನಿ. ಅಂದ್ರೆ ಕಂಪನಿಯಿಂದ ಯಾವ ವರ್ಕರು ಆ ಕಂಪನಿಯನ್ನ ಬಿಟ್ಟು ಹೊರಗೆ ಹೋಗ್ತಾನ ಆ ಒಂದು ವ್ಯವಸ್ಥೆಯನ್ನ ಸೆಪರೇಷನ್ ಮೆಥಡ್ ಅಂತ ಕರಿತೀವಿ. ಈ ಸೆಪರೇಷನ್ ಮೆಥಡ್ ಒಳಗಡೆ ಲೇಬರ್ ಟರ್ನ್ ಓವರ್ ರೇಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ಅದ. ಏನ್ ಫಾರ್ಮುಲಾ ಅಂತಂದ್ರೆ ನಂಬರ್ ಆಫ್ ವರ್ಕರ್ಸ್ left during a period divided by average number of workers into 100. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮ್ಗೆ ಸೆಪರೇಷನ್ ಮೆಥಡ್ ಒಳಗಡೆ ಲೇಬರ್ ಟರ್ನ್ ಓವರ್ ರೇಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬರ್ತದ. ಇಲ್ಲಿ ಎಷ್ಟು ಜನ ಬಿಟ್ಟು ಹೋಗಿರ್ತಾರ ಕಂಪನಿಯನ್ನ ಅನ್ನೋದನ್ನ, ಎಷ್ಟು ಜನ ವರ್ಕರ್ಸ್ ಬಿಟ್ಟು ಹೋಗಿರ್ತಾರ ಅನ್ನೋದನ್ನ ನಾವು ನಾರ್ಮಲ್ ಆಗಿ ಪ್ರಾಬ್ಲಮ್ಸ್ ಒಳಗಡೆ ನೋಡ್ತೀವಿ. ಆದ್ರೆ ಎವರೇಜ್ ನಂಬರ್ ಆಫ್ ವರ್ಕರ್ಸ್ ಅನ್ನೋದನ್ನ ಡೈರೆಕ್ಟ್ಲಿ ಕೊಟ್ಟಿರಲ್ಲ. ಆದ್ರೆ ಈ ಎವರೇಜ್ ನಂಬರ್ ಆಫ್ ವರ್ಕರ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಅ ಫಾರ್ಮುಲಾ. ಎವರೇಜ್ ವರ್ಕರ್ ಈಸ್ ಈಕ್ವಲ್ಸ್ ಟು ಓಪನಿಂಗ್ ವರ್ಕರ್ಸ್ plus closing workers divided by 2. ಅಂದ್ರೆ ಓಪನಿಂಗ್ ಅಂಡ್ ಬಿಗಿನಿಂಗ್ ಇಯರ್ ಅದು ಮಾರ್ಚ್ 1 ಇರ್ಬೋದು, ಅದರ್ವೈಸ್ ಜನವರಿ 1 ಇರ್ಬೋದು. ಓಪನಿಂಗ್ ಪೀರಿಯಡ್ ಒಳಗಡೆ ವರ್ಕರ್ಸ್ ಎಷ್ಟು ಜನ ಇದಾರ, ಕ್ಲೋಸಿಂಗ್ ಪೀರಿಯಡ್ ಒಳಗಡೆ ಎಷ್ಟು ಜನ ವರ್ಕರ್ಸ್ ಅದಾರ ಅನ್ನೋದನ್ನ ನೋಡ್ಕೊಂಡು ಓಪನಿಂಗ್ ವರ್ಕರ್ಸ್ ಪ್ಲಸ್ ಕ್ಲೋಸಿಂಗ್ ವರ್ಕರ್ಸ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಎವರೇಜ್ ವರ್ಕರ್ಸ್ ಸಿಗ್ತದ. ಇದನ್ನ ನಾವು ನಂಬರ್ ಆಫ್ ವರ್ಕರ್ಸ್ ಲೆಫ್ಟ್ ಔಟ್ ಇಂದ ಕಾಂಬಿನೇಷನ್ ಮಾಡಿದ್ರೆ ಅಲ್ಲಿ ನಮಗ ಲೇಬರ್ ಟರ್ನ್ ಓವರ್ ರೇಟ್ ಅಂಡರ್ ದಿ ಸೆಪರೇಷನ್ ಮೆಥಡ್ ಸಿಗ್ತದ. ಸೆಕೆಂಡ್ ಮೆಥಡ್ ಬರ್ತದ ಇಲ್ಲಿ ರಿಪ್ಲೇಸ್ಮೆಂಟ್ ಮೆಥಡ್. ಈಗ ಆಲ್ರೆಡಿ ಸೆಪರೇಷನ್ ಮೆಥಡ್ ಅಂತಂದ್ರೆ ಕಂಪನಿಯಿಂದ ಹೊರಗೆ ಹೋದಂತಹ ವರ್ಕರ್ಸ್ ಅನ್ನ ನಾವು ಸೆಪರೇಷನ್ ಅಂತ ಕರಿತೀವಿ. ಹಾಗಿದ್ರೆ ಒಂದು ಕಂಪನಿಯಿಂದ ಹೊರಗೆ ಹೋಗಿದಾರ ವರ್ಕರ್ಸ್ ಅಂತಂದ್ರೆ ಅವ್ರ ಜಗಕ್ಕ ಹೊಸಬ್ರನ್ನ ನಾವು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು, ಅದನ್ನ ಜಾಯ್ನಿಂಗ್ ಅಂತ ಕರೀತಾರ. ಹಾಗಿದ್ರೆ ಒಂದು ಕೆಲಸವನ್ನ ಒಂದು ವರ್ಕ್ ಮಾಡ್ಬೇಕಂತಂದ್ರೆ ಅಲ್ಲಿ 10 ಜನ ವರ್ಕರ್ಸ್ ರಿಕ್ವೈರ್ಮೆಂಟ್ ಇರ್ತದ. ಆ 10 ಜನ ವರ್ಕರ್ಸ್ ತಮ್ಮ ವರ್ಕಿಂಗ್ ಕಂಡೀಷನ್ಸ್ ಮೇಲೆ ಯಾವುದೇ ಒಂದು ರೀಸನ್ ಇಂದ 4 ಜನ ಆ ಕಂಪನಿಯನ್ನ ಬಿಟ್ಟು ಅಥವಾ ಆ ವರ್ಕ್ ಅನ್ನ ಬಿಟ್ಟು ಹೊರಗೆ ಹೋಗ್ಬಿಡ್ತಾರ. ಹಾಗಿದ್ರೆ ಆ ಹೊರಗೆ ಹೋಗಿದಂತಹ ವರ್ಕರ್ಸ್ ವರ್ಕ್ ಅನ್ನ ಯಾರು ಮಾಡ್ಬೇಕು ಅನ್ನುವಂತ ಒಂದು ಪ್ರಶ್ನೆ ಬಂದಾಗ ಆಟೋಮೆಟಿಕ್ಲಿ ಅವರಿಗೆ ರಿಪ್ಲೇಸ್ಮೆಂಟ್ ಆಗಿ ಹೊಸ ವರ್ಕರ್ಸ್ ಅನ್ನ ನಾವು ಜಾಯಿನ್ ಮಾಡ್ಕೊಳ್ಬೇಕು. ಅದನ್ನ ರಿಕ್ರೂಟ್ಮೆಂಟ್ ಮೂಲಕ ಮಾಡ್ಕೊಂತೀವೋ ಅಥವಾ ನಮ್ದೇ ಆದಂತ ಒಂದು ಕಂಪನಿಯ ಬ್ರಾಂಚ್ ಇಂದ ನಾವು ಟ್ರಾನ್ಸ್ಫರ್ ಮಾಡ್ಕೊಂತೀವೋ ಅದು ಡಿಪೆಂಡ್ಸ್ ಆನ್ ದಿ ವರ್ಕಿಂಗ್ ಕಂಡೀಷನ್, ಇಟ್ಸ್ ಡಿಪೆಂಡ್ಸ್ ಆನ್ ದಿ ಸ್ಕೋಪ್ ಆಫ್ ದಟ್ ಕಂಪನಿ ನಾವು ನೋಡ್ತೀವಿ. ಹಾಗಿದ್ರೆ ರಿಪ್ಲೇಸ್ಮೆಂಟ್ ಮೀನ್ಸ್ ಜಾಯಿನಿಂಗ್ ದ ನ್ಯೂ ವರ್ಕರ್ ಟು ದಿ ಕಂಪನಿ
ಕಂಪನಿ ಅಂದ್ರೆ ಕಂಪನಿಗೆ ಅವಶ್ಯಕತೆ ಇರುವಂತಹ ವರ್ಕರ್ಸ್ ಅನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ, ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಏನಂತ ಕರೀತಾರ? ರಿಪ್ಲೇಸ್ಮೆಂಟ್ ಆಫ್ ವರ್ಕರ್ ಅಂತ ಕರೀತಾರ. ಇನ್ನ ಈ ರಿಪ್ಲೇಸ್ಮೆಂಟ್ ಅನ್ನ ಮೆಥಡ್ ಇಟ್ಕೊಂಡು ಲೇಬರ್ ಟರ್ನ್ ಓವರ್ ರೇಟ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಕ್ಯಾಲ್ಕುಲೇಟಿಂಗ್ ದ ಲೇಬರ್ ಟರ್ನ್ ಓವರ್ ರೇಟ್ ಅಂಡರ್ ದಿ ರಿಪ್ಲೇಸ್ಮೆಂಟ್ ಮೆಥಡ್ ಈಸ್ LTR. That means labor turnover rate is equals. Here the replacement method is calculating the labor turnover rate under the replacement method. The formula is number of workers joined or replaced divided by average number of workers into 100. So ಇಲ್ಲಿ we have to calculate the labor turnover ratio or else labor turnover rate under the replacement method. The formula is number of workers joined or replaced divided by average number of workers into 100. Already now average number of workers ಅನ್ನ calculation ಮಾಡ್ಲಿಕ್ಕೆ we have a formula that is opening worker plus closing worker divided by 2. Then we have to know about the joined or else replaced workers number. ಅಂದ್ರೆ ಎಷ್ಟು ಜನ ಹೊಸದಾಗಿ ಸೇರ್ಪಡೆ ಹೊಂದಿದಾರ ಅವರನ್ನ ನಾವು ಗಣನೆಗೆ ತೆಗೆದುಕೊಳ್ತೀವಿ. ಅವರನ್ನ ಕನ್ಸಿಡರ್ ಮಾಡಿಕೊಂಡು ಲೇಬರ್ ಟರ್ನ್ ಓವರ್ ರೇಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂಡರ್ ದಿಸ್ ರಿಪ್ಲೇಸ್ಮೆಂಟ್ ಮೆಥಡ್. ಇನ್ನ ಥರ್ಡ್ ಒನ್ ಮೆಥಡ್ ಬರ್ತದೆ. ಥರ್ಡ್ ಒನ್ ಇಸ್ ದಟ್ ಈಸ್ ಫ್ಲಕ್ಸ್ ಮೆಥಡ್. Flux method is nothing but combination of both the replacement and ಸೆಪರೇಷನ್ ಮೆಥಡ್. ಅಂದ್ರೆ ಇಲ್ಲೇನು ನಾವು ಸೆಪರೇಷನ್ ಮೆಥಡ್ ಮತ್ತೆ ರಿಪ್ಲೇಸ್ಮೆಂಟ್ ಮೆಥಡ್ ಅನ್ನ ಏನ್ ಕ್ಯಾಲ್ಕುಲೇಷನ್ ಮಾಡಿದ್ವಿ ಇದನ್ನೇ ಕಂಬೈನ್ ಮಾಡಿದ್ರ ನಮಗ ಫ್ಲಕ್ಸ್ ಮೆಥಡ್ ಒಳಗಡೆ ಲೇಬರ್ ಟರ್ನ್ ಓವರ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದ. ಹಾಗಿದ್ರೆ ದಟ್ ಈಸ್ ದ ಫಾರ್ಮುಲಾ ಆಫ್ ಕ್ಯಾಲ್ಕುಲೇಟಿಂಗ್ ದ ಲೇಬರ್ ಟರ್ನ್ ಓವರ್ ರೇಟ್ ಅಂಡರ್ ದ ಫ್ಲಕ್ಸ್ ಮೆಥಡ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ವರ್ಕರ್ಸ್ left plus number of workers joined divided by average number of workers into 100. That means number of workers left plus number of workers joined divided by average number of workers into 100. ಅಂದ್ರೆ ಎಷ್ಟು ಜನ ಆ ಕಂಪನಿಯಿಂದ ಹೊರಗೋಗಿದಾರ, ಹೊರ ಉಳಿದಿದಾರ, ಅವ್ರನ್ನ ತೆಗೆದು ಹಾಕಿದಾರ ಅಥವಾ ಅವರೇ ವೈಯಕ್ತಿಕವಾಗಿ ಸೆಲ್ಫ್ ರಿಸೈನ್ ಅನ್ನ ಕೊಟ್ಟಿದಾರ, ಪ್ಲಸ್ ಎಷ್ಟು ಜನರನ್ನ ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದೀವಿ, ಜಾಯಿನ್ ಮಾಡ್ಕೊಂಡಿದೀವಿ, ಡಿವೈಡೆಡ್ ಬೈ ಎವರೇಜ್ ನಂಬರ್ ಆಫ್ ವರ್ಕರ್ಸ್ ಇಂಟು 100 ಮಾಡಿದ್ರೆ ವಿ ಹ್ಯಾವ್ ನೋನ್ ಅಬೌಟ್ ದಿ LTR, ಲೇಬರ್ ಟರ್ನ್ ಓವರ್ ರೇಟ್ ಅಂಡರ್ ದಿ ಫ್ಲಕ್ಸ್ ಮೆಥಡ್. ಹಾಗಿದ್ರೆ ಲೇಬರ್ ಟರ್ನ್ ಓವರ್ ರೇಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಮಗೆ 3 ಮೆಥಡ್ ಇದಾವ. ದಟ್ ಈಸ್ ಸಪರೇಷನ್ ಮೆಥಡ್, ರಿಪ್ಲೇಸ್ಮೆಂಟ್ ಮೆಥಡ್ ಅಂಡ್ ಫ್ಲಕ್ಸ್ ಮೆಥಡ್. ಸೊ ಸಪರೇಷನ್ ಮೆಥಡ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಂಬರ್ ಆಫ್ ವರ್ಕರ್ಸ್ ಲೆಫ್ಟ್ ಔಟ್ ಅನ್ನ ಕನ್ಸಿಡರ್ ಮಾಡಿದ್ರೆ, ರಿಪ್ಲೇಸ್ಮೆಂಟ್ ಮೆಥಡ್ ಗೆ ನಂಬರ್ ಆಫ್ ವರ್ಕರ್ಸ್ ಅನ್ನ ಜಾಯಿನ್ ಮಾಡ್ಕೊಂಡಿದ್ದನ್ನ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಫ್ಲಕ್ಸ್ ಮೆಥಡ್ ಒಳಗಡೆ ನಾವು ಕಾಂಬಿನೇಷನ್ ಮಾಡ್ತೀವಿ, ಕಂಬೈನ್ಡ್ ಮಾಡ್ತೀವಿ, ಮರ್ಜ್ ಮಾಡ್ತೀವಿ. ಈ ಫ್ಲಕ್ಸ್ ಮೆಥಡ್ ಅನ್ನ ನಾವು ಮಿಕ್ಸ್ ಮೆಥಡ್ ಅಂತಾನು ಕೂಡ ಕರಿಬಹುದು. ದಟ್ ಈಸ್ ನಂಬರ್ ಆಫ್ ವರ್ಕರ್ಸ್ ಲೆಫ್ಟ್ ಪ್ಲಸ್ ನಂಬರ್ ಆಫ್ ವರ್ಕರ್ಸ್ ಜಾಯಿನ್ಡ್ ಡಿವೈಡೆಡ್ ಬೈ ಎವರೇಜ್ ನಂಬರ್ ಆಫ್ ವರ್ಕರ್ಸ್ ಇಂಟು 100 ಮಾಡಿದ್ರೆ ನಮಗೆ ಲೇಬರ್ ಟರ್ನ್ ಓವರ್ ರೇಟ್ ಸಿಗ್ತದ. ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ 2 marks ಇನ್ ದಿ ಆನ್ಯುವಲ್ ಎಕ್ಸಾಮಿನೇಷನ್. ಈ ಸರಿ ನಿಮ್ಗೆ 2025 ಒಳಗಡೆ ನಡೆಯುವಂತಹ ಬಿಕಾಮ್ 5th ಸೆಮಿಸ್ಟರ್ ನ ಆನ್ಯುವಲ್ ಎಕ್ಸಾಮ್ ಒಳಗಡೆ 2 marks ಗೆ ವೆದರ್ ಇಟ್ ಈಸ್ ಅ ಮೀನಿಂಗ್ ಆರ್ ಎಲ್ಸ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳು ಇರ್ತದ. ಎಸ್, ಇಲ್ಲಿ ನಾವು ಲೇಬರ್ ಕಾಸ್ಟ್ ಅಂತ ನೋಡಿದಾಗ ಏನ್ಪಾ ಲೇಬರ್ ಕಾಸ್ಟ್ ಮೀನಿಂಗ್ ಅನ್ನ ಅಬ್ಸರ್ವ್ ಮಾಡಿದ್ವಿ. ದೆನ್ ಆ ಲೇಬರ್ ಕಾಸ್ಟ್ ಒಳಗಡೆ ಬರುವಂತಹ ಲೇಬರ್ ಟರ್ನ್ ಓವರ್ ಯಾವ ರೀತಿ ಇರ್ತದ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ವೇಜ್ ಸಿಸ್ಟಮ್ ಅಂತ ಹೇಳಿ ಬರ್ತದ. ವೇಜ್ ಸಿಸ್ಟಮ್ ಆರ್ ಎಲ್ಸ್ ಇನ್ಸೆಂಟಿವ್ ಪ್ಲಾನ್ ಅಂತ ಹೇಳಿ ಬರ್ತದ. ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್.
ಯಾಕಂತಂದ್ರೆ ದಿಸ್ ಕಂಟೆಂಟ್ ಈಸ್ ಆಲ್ರೆಡಿ ಸ್ಟಡಿಡ್ ಇನ್ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಈ ವೇಜ್ ಸಿಸ್ಟಮ್ ಅಂತೇಳಿ ಟಾಪಿಕ್ ಬರ್ತದ. ಈ ವೇಜ್ ಸಿಸ್ಟಮ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೇಜ್ ಸಿಸ್ಟಮ್ಸ್ ಮತ್ತೆ ಇನ್ಸೆಂಟಿವ್ ಪ್ಲಾನ್ಸ್ ಅನ್ನ ನಾವು ಕಲಿತೀವಿ. ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಈವರೆಗೂ ನಾವು ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ಒಳಗಡೆ ಬರುವಂತಹ ಯೂನಿಟ್ ನಂಬರ್ 4 ದಟ್ ಈಸ್ ಅಕೌಂಟಿಂಗ್ ಫಾರ್ ಲೇಬರ್ ಕಾಸ್ಟ್ ಒಳಗಡೆ ಮೀನಿಂಗ್ ಆಫ್ ಲೇಬರ್ ಕಾಸ್ಟ್, types of labor cost, labor turnover ratio, that is methods of labor turnover rates, that is separate method, replacement method, flux method. ಅದರೊಳಗಡೆ ಬರುವಂತಹ ಕಂಟೆಂಟ್ ಅನ್ನ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವು ವೇಜ್ ಸಿಸ್ಟಮ್ ಮೇಲೆ ಥಿಯರಾಟಿಕಲ್ ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಅದಾದ್ಮೇಲೆ ನೆಕ್ಸ್ಟ್ ನಾವು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಗೆ ಮುಂದೋಗೋಣ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಈ ಒಂದು ತರಗತಿಯನ್ನ ವೀಕ್ಷಣೆ ಮಾಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಈ ಒಂದು ವಿಬಿ ಕಾಮರ್ಸ್ ಕ್ಲಾಸಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತಾ ಜಾಯಿನ್ ಆಗ್ತಾ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೂ ವಿನಂತಿಸ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.